ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ನಾನು ಡಾಕ್ಟರ್ ಟೀನಾಸ್ ವಾತ್ಸಲ್ಯ ಕ್ಲಿನಿಕ್ ಅಲ್ಲಿ ಮತ್ತೆ ಕಾವೇರಿ ಹಾಸ್ಪಿಟಲ್ ಮಾರತ್ಹಳ್ಳಿಲಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಹೆಣ್ಣಿನ ಜನನಾಂಗ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಇದಕ್ಕೆ ನಾವು ಗರ್ಭಾಶಯ, ಗರ್ಭಚೀಲ ಅಂತ ಕರಿತೀವಿ. ಇದೆರಡಕ್ಕೂ ಗರ್ಭನಾಳಗಳು ಅಥವಾ ಡಿಂಬನಾಳ, ಫೆಲೋಪಿಯನ್ ಟ್ಯೂಬ್ ಅಂತ ಕರಿತೀವಿ. ಇದೆರಡಕ್ಕೆ ನಾವು ಅಂಡಾಶಯಗಳು, ಓವರೀಸ್ ಅಂತ ಕರಿತೀವಿ. ಈ ಕೆಳಗಡೆ ಗರ್ಭಾಶಯ ಎಲ್ಲ ಅಟ್ಯಾಚ್ ಆಗಿದೆಲ್ಲ ಇದಕ್ಕೆ ಯೋನಿ ಮಾರ್ಗ ಅಥವಾ ವೆಜೈನಾ ಅಂತ ಕರಿತೀವಿ. ಇವಾಗ ಮಗು ಹೇಗಾಗುತ್ತೆ? ಇಲ್ಲಿ ಸೆಕ್ಸ್ ಮಾಡಿದ್ಮೇಲೆ ಈ ಸಂಭೋಗ ಕ್ರಿಯೆ ನಂತರ ವೆಜೈನಾ ಅಪ್ಪರ್ ಪಾರ್ಟ್ ಅಲ್ಲಿ, ಯೋನಿ ಮಾರ್ಗದ ಮೇಲ್ಭಾಗದಲ್ಲಿ ವೀರ್ಯಾಣು ಕಲೆಕ್ಟ್ ಆಗುತ್ತೆ. ಆ ವೀರ್ಯದಲ್ಲಿ ಇರ್ತಕ್ಕಂಥ ವೀರ್ಯಾಣುಗಳು ಈಜಾಡ್ಕೊಂತ ಗರ್ಭಚೀಲದಲ್ಲಿ ಒಳಗಡೆ ಬರುತ್ತೆ. ಒಳಗಡೆ ಬಂದು ಈ ಡಿಂಬನಾಳದ ಈ ಪಾರ್ಟ್ ಬರುತ್ತೆ. ಆಂಪುಲ್ಲಾ, ಇಸ್ತಮಸ್ ಆಂಪುಲ್ಲಾ ಅಂತೆಲ್ಲ ಕರಿತೀವಿ ನಾವು. ಇವಾಗ ಅಂಡಾಶಯಗಳು ಯಾಕಿರುತ್ತೆ ನಮ್ಮ ದೇಹದಲ್ಲಿ? ಹೆಂಗಸರ ದೇಹದಲ್ಲಿ ಅಂಡಾಣು ಉತ್ಪತ್ತಿ ಆಗುತ್ತೆ. ಅದರಲ್ಲಿ ಸಣ್ಣ ಸೈಜ್ ಇಂದ ದೊಡ್ಡ ಸೈಜ್ ಬೆಳೆದ್ಬಿಟ್ಟು ಫಾಲಿಕಲ್ಸ್ ಒಡೆದು ಹೋದಾಗ ಅಂಡಾಣು ರಿಲೀಸ್ ಆಗುತ್ತೆ. ಆ ಅಂಡಾಣು ಬಂದು ಈ ಫೆಲೋಪಿಯನ್ ಟ್ಯೂಬ್ ಅಲ್ಲಿ ಹೂ ತರ ಇದೆ ನೋಡಿ, ಈ ತರ. ಅದರಲ್ಲಿ ಸಕ್ಷನ್ ಮಾಡಿ ಒಳಗಡೆ ತಗೊಳ್ಳಲ್ಪಡುತ್ತೆ. ಈ ಅಂಡಾಣು ಈ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಬರುತ್ತೆ. ಮತ್ತೆ ಸಂಭೋಗ ಕ್ರಿಯೆ ನಂತರ ವೀರ್ಯಾಣುಗಳು ಇಲ್ಲಿಂದ ಬಂದು ಟ್ಯೂಬ್ ಅಲ್ಲಿ ಈ ಪಾರ್ಟ್ ಅಲ್ಲಿ ನಮ್ಗೆ ಒಂದು ಜೀವಕೋಶದ ಮಗು ರೂಪುಗೊಳ್ಳುತ್ತೆ. ಆ ಒಂದು ಜೀವಕೋಶದ ಮಗುಗೆ ನಾವು ಝೈಗೋಟ್ ಅಂತ ಕರಿತೀವಿ. ಒಂದು ಜೀವಕೋಶ ಇರೋದು 2 ಆಗುತ್ತೆ, 2 ಇರೋದು 4 ಆಗುತ್ತೆ. ಹೀಗೆ ಜೀವಾಣು ಸಂಖ್ಯೆಗಳು ಬೆಳೆದು ಒಂದು ಮಗುವಿನ ರೂಪಕ್ಕೆ ಬರುತ್ತೆ. ಅದಿನ್ನು ಬ್ಲಾಸ್ಟೋಸಿಸ್ಟ್ ಸ್ಟೇಜ್ ಅಲ್ಲಿ ಇರುವಾಗ, ಅಂದ್ರೆ ಇನ್ನು ಬೆಳಿತಿರೋ ಕ್ರಿಯೆಯಲ್ಲಿರುವಾಗ, ಒಂದು 16-18 ಜೀವಕೋಶಗಳಿರುವಾಗ ಅದು ಗರ್ಭಚೀಲದ ಒಳಭಾಗದಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆಗೋ ಪ್ರಕ್ರಿಯೆಗೆ ನಾವು ಇಂಪ್ಲಾಂಟೇಶನ್ ಅಂತ ಕರಿತೀವಿ. ಇಲ್ಲಿ ಅಟ್ಯಾಚ್ ಆದ್ಮೇಲೆ ಮಗು ನಿಧಾನಕ್ಕೆ ಬೆಳೆದು ಮೊದಲು ಅದು ತಟ್ಟೆ ರೂಪದಲ್ಲಿರುತ್ತೆ. ಆಮೇಲೆ ಒಂದು ಮಾನವನ ರೂಪವನ್ನ ತೆಗೆದುಕೊಳ್ಳುತ್ತೆ. ನೋಡಿ, ಈ ತರ 9 ತಿಂಗಳು ಮಗು ಬೆಳೆದಾಗ ಒಂದು ಮಾನವನ ರೂಪದಲ್ಲಿ ಈ ತರ ಮಗು ಫಾರ್ಮ್ ಆಗುತ್ತೆ ಹೊಟ್ಟೆ ಒಳಗಡೆ. ಮತ್ತೆ ಇವಾಗ ಡೆಲಿವರಿ ಟೈಮ್ ಅಲ್ಲಿ ಈ ಗರ್ಭಚೀಲದ ಕೆಳಭಾಗಕ್ಕೆ ನಾವು ಸರ್ವಿಕ್ಸ್ ಅಂತೀವಿ. ಈ ಕೆಳಗಡೆಯಿಂದ ಬಂದು ನಾರ್ಮಲ್ ಡೆಲಿವರಿ ಆಗುತ್ತೆ.